ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮ್ಮಲ. ನೀವು ನೋಡ್ತಾ ಇರೋಂಗೆ ನಿಮ್ಗೆ ಗೊತ್ತಾಗ್ತಿದೆ, ಇದು ಯಾವುದೋ ಒಂದು ಝೂ ಅಂತೇಳಿ. ಹೌದು ಫ್ರೆಂಡ್ಸ್, ಇದು ಮೈಸೂರು ಝೂನೇ. ಈ ಮೈಸೂರು ಝೂ ಒಟ್ಟಾರೆ 4.25 ಕಿಲೋಮೀಟರ್ ಇದೆ. ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಏನಂದರೆ, ಈಗ ನೀವು ನೋಡ್ತಿರೋದು ನವಿಲಿನ ನೋಟ ಚೆಂದ, ನಡೆ ಚೆಂದ, ಅದ್ರ ಎಲ್ಲನೂ ಲಕ್ಷಣವೇ. ನಮ್ಮ ಒಂದು ನ್ಯಾಷನಲ್ ಬರ್ಡ್ ಏನಂದರೆ ನವಿಲುನೇ. ಇದು ನೀವು ನೋಡ್ತಿರೋದು ನವಿಲುದು ಮರಿಗಳು. ಸೊ ಇಲ್ಲಿ ನೋಡಿ, ಇಲ್ಲೊಂದಿದೆ, ಆ ಕಡೆ ಸೈಡು ಅಲ್ಲೊಂದು ನೀವು ನೋಡ್ತಾ ಇದ್ದೀರಾ. ಇದು ಕೊಕ್ಕರೆ. ಈ ಒಂದು ಬಂದು ಇದು ಬಕಪಕ್ಷಿ. ಸೊ ನೋಡಿ, ಈ ಬಕಪಕ್ಷಿ ಏನು ಮಾಡ್ತಿದೆ ಅಂದರೆ, ನನಗೆ ಇಲ್ಲಿ ನಿಲ್ಲಕ್ಕಾಗ್ತಿಲ್ಲ, ನಾನು ಹಾರ್ತೀನಿ ಅಂತೇಳಿ ಅದು ಹೇಳ್ತಾ ಇದೆ. ಇನ್ನೊಂದು ನೀವು ನೋಡಿ ಎಷ್ಟು ಸಾಹಸ ಮಾಡೋದಕ್ಕೆ ಹೋಗ್ತಾ ಇದೆ ಅಂತೇಳಿ. ಇನ್ನೊಂದು ಏನು ಮಾಡ್ತದೆ ಅಂದರೆ, ಈ ಕಡೆ ಸೈಡ್ ನಿಂತ್ಕೊಂಡು ಅಯ್ಯೋ ನನ್ನ ಕೈಲಿ ಆಗಲ್ಲ ಹಾರೋದಕ್ಕೆ ಅಂತೇಳಿ. ಯಾಕಂದರೆ ಫ್ರೆಂಡ್ಸ್, ಅದಕ್ಕೆ ವಯಸ್ಸಾಗಿದೆ, ಅದು ಹಾರೋದಕ್ಕೆ ಆಗೋದಿಲ್ಲ. ಈಗ ನೋಡಿ, ಇನ್ನೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಒಂದು ಪಕ್ಷಿ ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ, ನೀನು ಹಾರ್ಕೋಬೇಕಾದ್ರೆ ಅಂತೇಳಿ ಅದ್ರ ಪಾಡ್ಗದು ಈ ಒಂದು ಕಂಬದ ಮೇಲೆ ನಿಂತ್ಕೊಂಡದು ಅದೇನು ಕೆಲಸ ಇದೆ ಅದನ್ನು ಮಾಡ್ಕೊಳ್ತಾ ಇದೆ. ಸೊ ಫ್ರೆಂಡ್ಸ್, ನೀವು ಈ ಒಂದು ಝೂಗೆ ಒಂದು ಸಲ ನೀವು ವಿಸಿಟ್ ಕೊಡಿ. ಇಲ್ಲಿ ನಾನು ನಿಮ್ಗೆ ನೋಡ್ತಿರೋದು ನೋಡಿ, ಟೈಗರ್. ಇವನು ನ್ಯಾಷನಲ್ ಅನಿಮಲ್ ಏನಂದರೆ ನಮ್ಮದು ಟೈಗರ್, ಹುಲಿಗೆ ಹೇಳ್ತಾರೆ. ಇವನು ನೋಡಿ ಯಾವ ರೀತಿ ಆರಾಮಾಗಿ ಕೂತ್ಕೊಂಡಿದ್ದಾನೆ. ಒಂದು ಸಲ ಬಂದು ಇಳಿದು ತೋರ್ಸಪ್ಪ ನಿನ್ನ ದರ್ಶನನ ಅಂತ ನಾವು ಕೇಳಿದ್ರೆ, ಅವನು ಅಯ್ಯೋ ದಿನ ನನಗೆ ತೋರಿಸಿ ತುಂಬ ಒಂಥರ ಬೇಜಾರಾಗ್ಬಿಟ್ಟಿದೆ ಅಂತೇಳಿ, ಆದ್ರೂ ಸಹ ಪರವಾಗಿಲ್ಲ ಬಿಡಿ ಬರ್ತಿದ್ದೀನಿ ಅಂತೇಳಿ ಅವನೇನು ನಮ್ಮ ಕಡೆಗೆ ಬರಲ್ಲ. ನೋಡಿ, ಅವ್ನು ಇಳಿದು ಆ ಕಡೆ ಸೈಡ್ಗೆ ತಿರ್ಕೊಂಡು ಹೊರಟೋಗ್ತಾನೆ ಅವನು. ಅಷ್ಟೇ ಸೈಲೆಂಟಾಗಿ ನನ್ನ ಪಾಡಿಗೆ ಇಷ್ಟೇ, ನಾನು ಶೋ ಕೊಡೋದಕ್ಕೆ ಆಗದು ಅಂತೇಳಿ ಹೋಗ್ತಿದ್ದಾನೆ. ನೆಕ್ಸ್ಟು ನಾವು ಲಯನ್ನ ನೋಡೋಣ. ಸಿಂಹ, ಅವನು ಕಾಡಿನ ರಾಜ. ಎಷ್ಟು ಚೆನ್ನಾಗಿದ್ದಾನೆ. ಅವ್ನು ಯಾಕೆ ಬೇಜಾರಾಗಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ಸೊ ಸಿಂಹಿಣಿ ಬಂದು ಆ ಕಡೆ ಸೈಡ್ ಇದೆ, ಒಂದೇ ಬೋನಲ್ಲಿ ಇಬ್ಬರೂ ಬಿಟ್ಟಿಲ್ಲ. ಸೊ ಎದುರು ಬದ್ರು ಅವರು ಬೆನ್ನಿಗೆ ಇಟ್ಕೊಂಡು ಅವರು ಮಾತಾಡ್ಕೊಂಡು ಕಷ್ಟ ಸುಖನ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನೋಡಿ, ಈ ಸೈಡ್ ಇವನಿದ್ದಾನೆ, ಈ ಕಡೆ ಸೈಡ್ ನೋಡಿ ಸಿಂಹಿಣಿ ಇದೆ. ನೋಡಿ, ಇಬ್ಬರು ಸಖತ್ ಬೇಜಾರಲ್ಲಿದ್ದಾರೆ. ಅವ್ರ ಫೀಲಿಂಗ್ಸೇ ಅವ್ರಿಗೆ. ಏನು ಮಾಡೋದು ಫ್ರೆಂಡ್ಸ್, ಬನ್ನಿ ಈಗ ಇದನ್ನು ನೋಡ್ತಿರೋದು ಏನಂದರೆ, ಹಗ್ಗಗಳೆಲ್ಲ ಹಾಕಿದ್ದಾರೆ, ಕಂಬ ಇದೆ ಅಂದರೆ ಅಲ್ಲಿ ಕೋತಿ ಇದೆ. ಅಲ್ಲಿ ನೋಡಿ, ಅಲ್ಲಿ ಕೋತಿ ಆಟಾಡ್ತಿದೆ ಜಂಪ್ ಮಾಡಿಕೊಂಡು. ಅವುಗಳಿಗೆ ಅದೇನೇ ಚೆಂದ ಅಲ್ಲ. ಇಲ್ಲಿ ನೋಡಿ, ಇದು ಈ ರೀತಿ ಇದೆ ನೋಡಿ, ಅಲ್ಲಿ ಪುಟ್ಟದು ಇದೆ, ದೊಡ್ಡದು ಇದೆ, ಎಲ್ಲನೂ ಇದೆ ಫ್ರೆಂಡ್ಸ್. ಈಗ ಇದು ಮಂಕಿಗಳ ಬಳಗ ಇದು. ಇಲ್ಲಿ ನೋಡಿ, ಇಲ್ಲಿದೆ, ಅಲ್ಲಿ ನೋಡಿ, ಇಲ್ಲೇ ಇದೆ. ಗೆಸ್ ಹೂ ಐ ಆಮ್ ಅಂದ್ಬಿಟ್ಟು ನಮಗೆ ಮಾತುಗಳನ್ನ ಕೇಳುತ್ತೆ. ಇಲ್ಲಿ ಇದೊಂದು ದೊಡ್ಡ ಗೋರಿಲ್ಲ ಫ್ರೆಂಡ್ಸ್. ಇದು ಕುತ್ಕೊಬಿಟ್ಟಿದೆ, ಅವನು ಎದೊಳೋದಕ್ಕೆ ಆಗ್ತಾನೇ ಇಲ್ಲ ಅದಕ್ಕೆ. ಸೊ ಯಾರೇನೇ ಮಾಡಿದ್ರೂ ಆಗಲ್ಲ ನನ್ನ ಕೈಲಿ, ನನಗೆ ನಿದ್ದೆ ಬೇರೆ ಬರ್ತಾಯಿದೆ ಅಂತಾನೆ ಅವನು. ಸೊ ಏನು ಮಾಡೋದಂತ ಗೊತ್ತಿಲ್ಲ. ಯಾವ ಹ್ಯಾಂಗಲಲ್ಲಿ ಏನೇ ಹೋಗಿ ಮಾಡಿದ್ರು ನಾನು ಎದ್ದು ಬಂದು ನಡೆದಾಡಿ ತೋರಿಸಲೇ ಇಲ್ಲ ಅವನು. ನೆಕ್ಸ್ಟು ನಾವು ಏನು ನೋಡೋಣ ಅಂದರೆ, ಒಂದು ಹಿಪೋಪೊಟಮಸ್ ನೋಡೋಣ. ಇಲ್ಲಿ ನೋಡಿ, ಇವನು ಹಿಪೋಪೊಟಮಸ್ ಎಲ್ಲ ರೈನೋಸರ್. ಇದು ರೈನೋಸರ್, ಅದು ಮೇವನ್ನ ತಿಂತಾ ಇದೆ. ಇದ್ರ ಮಧ್ಯದಲ್ಲಿ ನಾನು ನಿಮಗೊಂದು ಹೆಲ್ತ್ ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಂತಂದರೆ, ಒಂದು ಬೆಳಗಿನ ಜಾವದಲ್ಲಿ ನಾವು ಎದ್ದೀಗ ದಪ್ಪ ಇರೋವಂಥವ್ರು ನಿಮ್ಗೆ ಟೈಮು ತುಂಬಾ ಆಗೋದಿಲ್ಲ. ಸೊ ಆದಾಗ ಸ್ವಲ್ಪ ಸಮಯ ತಗೊಂಡು ಯಾವುದಾದ್ರೂ ಒಂದು ಎಕ್ಸಸೈಸ್ನ ನೀವು ಮಾಡಿದ್ರೆ, ಒಂದು ಸಣ್ಣದಾಗಿ ಎಕ್ಸಸೈಸ್ ಮಾಡಿದ್ರೆ, ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವೇನು ಮಾಡ್ತೀರಾ, ಒಂದು ಸ್ಲಿಮ್ಮಾಗಿರ್ತೀರ. ಮತ್ತು ಬೆಳಗಿನ ಜಾವದಲ್ಲಿ ನೀವು ಒಂದು ಗ್ಲಾಸು ಬಿಸಿನೀರು, ತುಂಬ ಬಿಸಿ ಅಲ್ಲ, ಒಂಥರ ಬೆಚ್ಚಗಿರಬೇಕು, ಆ ಒಂದು ಬಿಸಿನೀರನ್ನ ಕುಡಿದು ಆಮೇಲೆ ಏನಾದರೂ ನೀವು ಕೆಲಸಗಳು ಏನಾದರೂ ಕುಡಿಯೋದು ತಿನ್ನೋದನ್ನ ಮಾಡಿ. ಇಲ್ಲಿ ನೋಡಿ, ನೀವೀಗ ನಾವು ನೋಡ್ತಾ ಇದ್ದೀರಾ, ಆನೆ ಅಲ್ಲಿ ಬಿಸಿಲಿನಲ್ಲಿ ಇದ್ದು ಸಾಕಾಗಿ ಅವನಿಗೆ ತಡೆಯೋಕ್ಕಾಗದೆ ನೀರು ಕುಡಿಯೋಕೆ ಇಟ್ಟಿರೋದನ್ನ ಅವನು ತನ್ನ ಮೇಲೆ ತಾನೇ ಎರಚ್ಕೋತಾ ಇದ್ದಾನೆ. ಅದು ಫುಲ್ ಅವುಗಳಿಗೂ ಸೆಕೆ ಆಗುತ್ತೆ ಅಲ್ವಾ, ಅಷ್ಟು ಬಿಸಿಲಿರುತ್ತೆ, ಅಷ್ಟು ಓಡಾಟ, ಅಲ್ಲಿಂದಲ್ಲೇ ಅವರು ತಿರುಗಾಡ್ತಾ ಇರಬೇಕು. ಸೊ ಅದರಿಂದ ಅವನು ಏನು ಮಾಡ್ತಿದ್ದಾನಂತಂದರೆ, ನೀವೇ ನೋಡ್ತಾ ಇದ್ದೀರಾ, ನೀರನ್ನ ತೆಗೆದು ಮೇಲ್ಗಡೆ ಹಾಕ್ಕೊಳ್ಳೋದು, ಮತ್ತು ಬೆನ್ನಿಗೆ, ಹೊಟ್ಟೆಗೆ, ಕಾಲ್ಗೆಲ್ಲ ಎರಚ್ಕೋತಾ ಇದ್ದಾನೆ. ಸೊ ಈ ರೀತಿ ನೋಡಿ ಫ್ರೆಂಡ್ಸ್, ಅವುಗಳಿಗೂ ಸಹ ಸೆಕೆ ತುಂಬಾ ಆಗುತ್ತೆ. ಯಾಕಂದರೆ ಬಿಸಿಲಿರೋಂಥ ಸಮಯದಲ್ಲಿ ಇದೆಲ್ಲ ಅವ್ರಿಗೆ ತೊಂದರೆ ಇರುತ್ತೆ. ಏನೇ ನೆರಳಲ್ಲಿದ್ರೂ ಸಹ ಒಂದು ಬಿಸಿಲಿನ ಒಂದು ಬಿಸಿ ತುಂಬಾ ಮನುಷ್ಯನೂ ಅದು ತೊಂದರೆ ಪಡಿಸುತ್ತೆ. ಸೊ ಪ್ರಾಣಿಗಳಿಗೂ ಸಹ ಅದಿದ್ದೇನೆ. ನೀರಿನ ಅವಶ್ಯಕತೆ ಎಲ್ಲರಿಗೂ ಇದೆ ಅಂಥೇಳಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ನೋಡಿ, ಮುಂದೆ ಬರ್ತಾನೇ ಇದ್ದಾನೆ, ಅದರಲ್ಲಿ ಕುತ್ಕೊಬಿಡೋದಕ್ಕೆ ಅವನಿಗೆ ಸೆಕೆ ತಡೆಯೋದಕ್ಕೆ ಆಗ್ತಾನೇ ಇಲ್ಲ. ಸೊ ನೀವು ನೋಡ್ತಾ ಇದ್ದೀರಾ ಇದನ್ನು. ಅದೇ ರೀತಿಯಾಗಿ ಮುಂದೆ ಏನು ನೋಡೋಣ ಅಂತಂದರೆ, ಹಾವು. ಎಷ್ಟು ವಿಧದ ಹಾವುಗಳಿದೆ ಅಂದರೆ, ನೀವು ಸಹ ಮೈಸೂರು ಝೂಗೆ ಒಂದು ಸಲ ಬಂದು ನೋಡಿ. ತುಂಬಾ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ದಿದೆ, ಇಲ್ಲಿ ಕಪ್ಪು ಹಾವಿದೆ, ತುಂಬಾ ಎಷ್ಟು ವಿಧವಾದ ಒಂದು ಹಾವುಗಳಿದೆ ಅಂದರೆ, ಸೊ ಹೇಳೋದಕ್ಕಾಗೋದಿಲ್ಲ ನಾವು, ತುಂಬಾ ಇದೆ. ಇದನ್ನು ಸಹ ನೀವು ನೋಡಲಿ ಅಂತೇಳಿ ನಾನು ನಿಮ್ಗೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್. ಅದರಿಂದ ಏನಂತಂದರೆ ಈ ಒಂದು ಮೈಸೂರು ಝೂನಲ್ಲಿ 4.5 ಕಿಲೋಮೀಟರ್ ಇದೆ. ಸೊ ನಡ್ಕೊಂಡು ಆರಾಮಾಗಿ ಓಡಾಡಿಕೊಂಡು ಬೇಜಾರಂತೂ ಆಗೋದಿಲ್ಲ. ನಿಧಾನಕ್ಕೆ ಸುತ್ತಾಡ್ಕೊಂಡು ಎಲ್ಲ ಒಂದು ಪ್ರಾಣಿ ಪಕ್ಷಿ ಏನಿದೆಯೋ ಅದನ್ನು ನೋಡ್ಕೊಂಡು ಬರ್ಬೋದು. ಇದು ಬಂದು ಹಿಪ್ಪೋಪೊಟಮಸ್. ಆ ಕಡೆನೇ ಕೋಪ ಮಾಡ್ಕೊಂಡು ಆ ಕಡೆ ತಿರ್ಕೊಂಡಿದೆ ಅದು. ಸೊ ನಮಗೆ ತೋರಿಸಲ್ಲ. ಇಲ್ಲಿ ನೋಡಿ, ಈ ಕಡೆ ಸೈಡಿಂದ ಬರ್ತಾ ಇದೆ. ಸೊ ಇದೆಲ್ಲನೂ ಒಂದು ಒಳ್ಳೆ ರೀತಿಯ ಒಂದು ಇನ್ಫಾರ್ಮೇಷನ್ ಅಂತೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇದು ಕೊನೆಯದಾಗಿ ನೀವು ಬಂದರೆ ಏನಿರುತ್ತೆ ಅಂದರೆ ಜಿರಾಫೆ. ಎಲ್ಲ ಒಂದು ಪ್ರಾಣಿಗಿಂತ ದೊಡ್ಡ ಉದ್ದನೆಯ ಕತ್ತಿರತಕ್ಕಂಥ ಒಂದು ಪ್ರಾಣಿ ಅಂತಂದರೆ ಈ ಜಿರಾಫೆನೇ. ಇದು ನೋಡಿ, ಸ್ಟ್ಯಾಚು ಥರ ಇದೆ. ದೂರದಿಂದ ನೋಡಿದ್ರೆ ನೀವು ಸ್ಟ್ಯಾಚು ಥರ ಇದೆ, ಬಟ್ ಅದರ ಬಾಯಿ ಮಾತ್ರ ಚೀವ್ ಮಾಡ್ತಾ ಇರುತ್ತೆ. ಸೊ ಅದನ್ನೇ ಆ ಕಡೆಗೆ ನಾವು ಬರ್ತಾ ಇದ್ದೀವಿ. ಅಣ್ಣ ಅತ್ತಿಗೆ ಮಕ್ಕಳೆಲ್ಲ, ನಮ್ಮ ಅಣ್ಣ ಕರ್ಕೊಂಡು ಬಂದಿದ್ದೆ ನಮ್ಮನ್ನ. ಇದು ಆಸ್ಟ್ರಿಚ್ ಅಂತೇಳಿ ದೊಡ್ಡ ಪಕ್ಷಿ. ಇದು ಆ ಕಡೆಗೆ ಈ ಕಡೆಗೆ ವಾಕ್ ಮಾಡ್ತಾ ಇದೆ. ಸೊ ನೋಡಿ, ಇದು ಲಾಸ್ಟಲ್ಲಿ ಇರತಕ್ಕಂಥದ್ದು. ಸ್ಟಾರ್ಟಿಂಗಲ್ಲಿ ಪಕ್ಷಿಗಳಿರುತ್ತೆ, ಲಾಸ್ಟಲ್ಲಿ ಇರತಕ್ಕಂಥದ್ದು ಜಿರಾಫ್ ಅಂತೇಳಿ ನಾವು ನೋಡ್ತೀವಿ. ಸೊ ಉದ್ದ ಕತ್ತಿರತಕ್ಕಂಥ ಪ್ರಾಣಿ ಇದೇನೆ. ತುಂಬಾ ಇದೆ ಫ್ರೆಂಡ್ಸ್, ಚೆನ್ನಾಗಿದೆ. ಮತ್ತೊಂದು ಆವರ್ತಿ ನೀವೂ ಸಹ ಈ ಒಂದು ಝೂಗೆ ಬಂದು ಈ ಒಂದು ಒಳ್ಳೆ ವೀಕ್ಷಣೆ ಮಾಡಿ ಅಂತೇಳಿ ನಾನು ನಿಮ್ಮನ್ನು ಹೇಳ್ತಾ ಇದ್ದೀನಿ. ನೋಡಿ, ಅದನ್ನು ಸಹ ನೋಡಿ. ನಾನೀಗ ಆಗಲೇ ಹೇಳಿದ್ನಲ್ಲ ನಿಮಗೆ, ನೋಡಿ ಈಗ ಅದು ನೋಡ್ತಾ ಇರೋದು ಒಂದು ಸ್ಟ್ಯಾಚು ಥರ ಇದೆ, ಆದರೆ ಅದು ಮೂಮೆಂಟ್ಸ್ ಇರುತ್ತೆ. ಅದಕ್ಕೆ ಬಾಯಿನ ಸುಮ್ಮನೆ ಇದು ಮಾಡ್ತೀವಿ, ಕೂತ್ಕೊಳ್ಳೋದಕ್ಕೂ ಕಷ್ಟ, ಅವುಗಳಿಗೆ ಮಲಗೋದಕ್ಕೂ ಕಷ್ಟ. ಸೊ ಅದ್ರದ್ದು ಅವುಗಳದ್ದು ಒಂದು ತಿನಿಸನ್ನ ಏನು ಮಾಡ್ತಾರೆ ಅಂದರೆ ಒಂದು ಅವುಗಳಿಗೆ ಎಟಕ್ಸಂತ ಒಂದು ಇದರಲ್ಲಿ ಮರಕ್ಕೆ ಕಟ್ಟಿ ಇಟ್ಟಿರ್ತಾರೆ ಫ್ರೆಂಡ್ಸ್. ನೋಡಿ, ಈಗ ನಮ್ಮ ಅಣ್ಣನೇ ಇದನ್ನು ವೀಡಿಯೋ ಮಾಡ್ತಾ ಇರೋದು, ನಾನು ನನ್ನ ಮಗನ ಎತ್ಕೊಂಡಿದ್ದೀನಿ. ಇದೊಂದು ಲಾಸ್ಟ್ ಇದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ನನ್ನ ಮಗ ಬಾಯ್ ಅಂತ ಹೇಳ್ತೀವಿ ನಿಮಗೆ. ನೆಕ್ಸ್ಟು ನಮ್ಮ ಅತ್ತಿಗೆ, ನಾನು, ಮಕ್ಕಳು ಎಲ್ಲ ಸೇರಿ ನಿಮಗೆ ಬಾಯ್ ಅಂತ ಹೇಳ್ತಾ ಇದ್ದೀವಿ. ಬಾಯ್ ಫ್ರೆಂಡ್ಸ್. ಈಗ ನೆಕ್ಸ್ಟು ನಾವು ಎಕ್ಸಿಟ್ ಅಂದರೆ ಝೂಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.